ತುಂಬ ಜನಕ್ಕೆ ಲಾಂಗ್ ಡ್ರೈವ್ ಹೋಗಬೇಕು, ದೇಶ ಸುತ್ತಬೇಕು, ಪ್ರಪಂಚ ಸುತ್ತಬೇಕು ಅಂತ ಆಸೆ ಇರುತ್ತೆ. ಕೆಲವೊಬ್ಬರಿಗೆ ಬೈಕ್ನಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ತುಂಬ ಆಸೆಗಳಿರುತ್ತೆ. ಅದರಲ್ಲೂ ತುಂಬ ಜನ ಹೆಣ್ಮಕ್ಳಿಗೆ ತುಂಬ ಆಸೆಗಳಿರುತ್ತೆ, ನಾವು ಬೈಕ್ನಲ್ಲಿ ಎಲ್ಲರ ಥರ ಲಾಂಗ್ ಡ್ರೈವ್ ಹೋಗಬೇಕು ಅಂತ. ಆದರೆ ಈ ಥರ ಸಿಚುವೇಷನ್ಗಳನ್ನ ನಾವು ಫೇಸ್ ಮಾಡಿದಾಗ, ಇಲ್ಲ ಕೇಳಿದಾಗ, ನೋಡಿದಾಗ ಹೊರಗಡೆ ಹೋಗೋದಕ್ಕೂ ಕೂಡ ಭಯ ಆಗುತ್ತೆ. ಇದು ಜಸ್ಟ್ ನಾನು ಈಗ ಬರ್ತಾ ಒಂದು ನ್ಯೂಸ್ ನೋಡಿದೆ. ಒಬ್ಬರು ಸ್ಪ್ಯಾನಿಷ್ ಇನ್ಫ್ಲುಯೆನ್ಸರ್ ವುಮೆನ್ ರೈಡರು, ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಫರ್ನಾಂಡಾ ಫಾರ್ ಎವರ್ ಅಂತ ಪೇಜ್ ಕೂಡ ಇತ್ತು. ಆಗಾಗ ನೋಡ್ತಾ ಇರ್ತೀನಿ ನಾನು. ಆಲ್ಮೋಸ್ಟ್ ತುಂಬ ದೇಶಗಳನ್ನ ಹಸ್ಬೆಂಡು ಮತ್ತು ವೈಫ್ ಇಬ್ಬರು ಸೇರಿಕೊಂಡು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ರೀಸೆಂಟಾಗಿ ಇಂಡಿಯಾದಲ್ಲಿ ಜಾರ್ಖಂಡ್ನ ಡಮ್ಕಾ ಜಿಲ್ಲೆಯಲ್ಲಿ ಅವನ ಮೇಲೆ 7 ಜನ ಸೇರ್ಕೊಂಡು ರೇಪ್ ಮಾಡಿರ್ತಾರೆ. ಈಗ ಜಸ್ಟ್ ನ್ಯೂಸ್ ನೋಡಿದೆ, ಹೇಳಬೇಕು ಅನಿಸ್ತು ನಿಮ್ಮ ಹತ್ರ. ಮಾರ್ಚ್ 1 ಆಗಿರೋ ಘಟನೆ ಇದು. ಸೊ ಇದನ್ನು ಕೇಳಿ ಆ್ಯಕ್ಚುಲಿ ನಾನು ಬೇರೆ ನಾರ್ಮಲ್ ವಿಚಾರಗಳನ್ನ ಮಾತಾಡೋದಿಲ್ಲ, ಬಟ್ ಈ ಥರ ಆದಾಗ ಕೆಲವೊಂದು ವಿಚಾರಗಳನ್ನ ನಾವು ವಾಯ್ಸ್ ರೈಸ್ ಮಾಡಬೇಕು. ಇಲ್ಲಾಂದರೆ ನಾಳೆ ಭಾರತಕ್ಕೆ ಬರೋದಕ್ಕೆ ತುಂಬ ಜನ ಹೆದರ್ಕೊಳ್ತಾರೆ. ಸೊ ನಾರ್ಮಲಾಗಿ ಎಲ್ಲಾದರೂ ಹೋದಾಗ ಒಂದು ಕಡೆ ಅವರು ಟೆಂಟ್ ಹಾಕಿ ರೆಸ್ಟ್ ಮಾಡೋದಕ್ಕೂ ಅವ್ರಿಗೆ ಫ್ರೀಡಮ್ ಇಲ್ಲ ಅಂತ ಹೇಳಿದಾಗ, ಸೇಫ್ ಇಲ್ಲ ಅಂತ ಹೇಳಿದಾಗ ತುಂಬ ಭಯ ಆಗುತ್ತೆ ನಮಗೆ ಕೂಡ. ಯೂಶ್ವಲಿ ಆ ಥರ ಸಿಟಿಗಳಿಗೆ ಹೋದಾಗ ಇವ್ರು ಕೂಡ ಹೊರಗಡೆ ಸ್ಟೇ ಆಗೋದು ಕೂಡ ಇವ್ರದ್ದು ಸ್ವಲ್ಪ ಬೇಜವಾಬ್ದಾರಿ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ಒಂದು ನಂಬಿಕೆಯಿಂದ ಉಳ್ಕೊಂಡಿರ್ತಾರೆ. ಬಟ್ ಆ ಟೈಮ್ನಲ್ಲಿ ಇಬ್ಬರ ಮೇಲೂ ಅಸಾಲ್ಟಾಗಿ ಇವರು 7 ಜನನೂ ಇವ್ರನ್ನ ಹೊಡೆದು ಅವ್ರನ್ನ ಏನಂತಾರೆ ರಾಬ್ರಿ ಮಾಡಿ, ಸೊ ಅವ್ರ ಮೇಲೆ ಅತ್ಯಾಚಾರ ಮಾಡಿರ್ತಾರೆ ಇವರು. ಆದರೆ ಆಲ್ರೆಡಿ 3 ಜನನ ಜಾರ್ಖಂಡ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೊ ಮಿಕ್ಕಿದವ್ರನ್ನ ಎಂಕ್ವೈರಿ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ನಲ್ಲಿ ನೋಡಿದೆ ನಾನು. ಇವರು ರೀಸೆಂಟಾಗಿ ಶ್ರೀಲಂಕಾ ಟ್ರಿಪ್ ಮುಗಿಸ್ಕೊಂಡು ಇಂಡಿಯಾಯಿಂದ ನೇಪಾಳ್ಗೆ ಹೋಗೋ ಪ್ಲ್ಯಾನ್ನಲ್ಲಿ ಇವರು ಇರ್ತಾರೆ. ಸೊ ಅದೇ ರೀತಿ ಇವರು ಜಾರ್ಖಂಡ್ನಲ್ಲಿ ಸ್ಟೇ ಆಗಿ ನೇಪಾಳ್ಗೆ ಹೋಗೋ ಪ್ಲ್ಯಾನ್ ಇರಬೇಕಾದ್ರೆ ಈ ಥರ ಸಿಚುವೇಷನ್ ಆಗಿರೋದು. ಸೊ ಅದಾದಮೇಲೆ ಇವ್ರದ್ದು ಯಾವುದೇ ರೀತಿ ಪೋಸ್ಟ್ಗಳು ಬಂದಿಲ್ಲ. ಸೊ ಅದಾದಮೇಲೆ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಜಾರ್ಖಂಡ್ ಪೊಲೀಸವರಿಂದ ಆ್ಯಕ್ಷನ್ ತೊಗೊಂಡಿದ್ದಾರೆ. ಸೊ ಇದು ಯಾವ ಥರ ನಾನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಜಸ್ಟ್ ಎಲ್ಲರಿಗೂ ತಿಳಿಸ್ಬೇಕು ಅಂತ, ನಮ್ಮನೆ ಹೆಣ್ಮಕ್ಳಿಗೆ ಅಥವಾ ನಮ್ಮ ದೇಶದ ಹೆಣ್ಮಕ್ಳನ್ನ ನಾವು ಬೇರೆ ಸ್ಥಾನದಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಅದಕ್ಕೆ ಆದಂಥ ಸಪೋರ್ಟು ನಾವು ಕೊಡಬೇಕಾಗುತ್ತೆ. ಕೆಲವೊಬ್ರಿಗೆ ನಾವೇ ಸಪೋರ್ಟ್ ಕೊಡಲಿಲ್ಲ ಅಂದರೆ ಅವ್ರು ಹೇಗೆ ಮುಂದೆ ಹೋಗ್ತಾರೆ. ಕೆಲವೊಂದು ಸಲ ಸಪೋರ್ಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾವಿದ್ದೀವಿ ಅನ್ನೋ ಧೈರ್ಯ ಇದ್ದರೆ ಸಾಕು, ಅವರು ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ. ಸೊ ನಾವು ತುಂಬ ನೋಡ್ತಿದ್ದೀವಿ, ನಮ್ಮ ಕನ್ನಡದಲ್ಲಿ ಎಷ್ಟು ರೈಡರ್ಗಳಿದ್ದಾರೆ. ಸೊ ದೇಶ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದಾರೆ. ಇಷ್ಟು ಹೇಳ್ತಾ ಇನ್ನೇನು ಮಾರ್ಚ್ 10 ಮಹಿಳೆಯರ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.